ನಮಸ್ಕಾರ ಸ್ನೇಹಿತರೆ, ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹೆಡ್ ಆ್ಯಂಡ್ ಶೋಲ್ಡರ್ ಅನ್ನೋ ಒಂದು ಪ್ಯಾಟರ್ನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಇದು ಕನ್ನಡದಲ್ಲಿ ನಾವು ಟ್ರಾನ್ಸ್ಲೇಟ್ ಮಾಡಿದ್ರೆ ತಲೆ ಮತ್ತು ಭುಜಗಳ ಒಂದು ಮಾದರಿ ಅಂತಲೇ ಕರಿಬೋದು ಸ್ನೇಹಿತರೆ. ಸೊ ಇದು ಕ್ಯಾಶ್ ಆ್ಯಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಾಸಿಟಿವ್ ಕಮೆಂಟ್ಸ್ ಕೊಡಿ, ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಅನ್ನೋದು ಏನು ಅಂತ ನಿಮಗೆ ಒಂದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಓಕೆ, ಸೊ ಯಾವುದೇ ಒಂದು ಇಂಟ್ರಾಡೇ, ಎಸ್ಪೆಷಲಿ ಇಂಟ್ರಾಡೇ ಸ್ನೇಹಿತರೆ, ಟೈಮ್ ತುಂಬ ಕಮ್ಮಿ ಇರೋದ್ರಿಂದ ನಾವು ಆ್ಯಕ್ಷನ್ಸ್ ಬೇಗ ತೊಗೊಳ್ಬೇಕಾಗುತ್ತೆ. ನಾವು ಕುತ್ಕೊಂಡು ಯೋಚನೆ ಮಾಡಿಕೊಂಡು ಇಂಡಿಕೇಟ್ರು ಸಿಗ್ನಲ್ ಕೊಟ್ಟಿಲ್ಲ, ನಾನು ಅರ್ಜೆಂಟ್ ಮಾಡ್ತಾ ಇದ್ದೀನಿ, ನಂಗೆ ಆಫೀಸ್ ಇದೆ, ನಾನು ಟ್ರಾವೆಲ್ ಮಾಡೋ ಈ ರೀತಿ ಒಂದು ಟೆನ್ಷನ್ಸ್ ಇಟ್ಕೊಂಡ್ರೆ ಸ್ಟಾಕ್ ಮಾರ್ಕೆಟಲ್ಲಿ ಎಸ್ಪೆಷಲಿ ಇಂಟ್ರಾಡೇಯಲ್ಲಿ ಗೆಲ್ಲೋದು ತುಂಬ ರಿಸ್ಕ್ ಇದೆ. ಅದರ ಜೊತೆಗೆ ಫೈನಾನ್ಷಿಯಲ್ ರಿಸ್ಕು, ನಿಮಗೇನು ಯಾರು ಬಂದು ನಿಮ್ಗೆ ಹೊಡೆದು ಏನು ಮಾಡಲ್ಲ, ಬಟ್ ಫೈನಾನ್ಷಿಯಲ್ ಲಾಸ್ ಆಗುತ್ತೆ. ಆ ಫೈನಾನ್ಷಿಯಲಿ ಹೊಡೆತ ಬಿದ್ದರೆ ನೀವು ಮತ್ತೆ ಎದ್ದೇಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಯಾವಾಗಲೂ ನಾನು ಹೇಳೋದು, ಸ್ಟಾಕ್ ಮಾರ್ಕೆಟಲ್ಲಿ ನೀವು ಒಂದು ಪರ್ಫೆಕ್ಟ್ ಒಂದು ಟ್ರೇಡಿಂಗ್ ಪ್ಲ್ಯಾನ್ ಇಟ್ಕೊಂಡು ಎಂಟ್ರಿ ಯಾವಾಗ ಮಾಡಬೇಕು, ಎಕ್ಸಿಟ್ ಯಾವಾಗ ಆಗಬೇಕು. ಎಕ್ಸಿಟ್ ಈಸ್ ವೆರಿ ಇಂಪಾರ್ಟೆಂಟು. ನೀವು ಪ್ರಾಫಿಟ್ ತೊಗೊಂಡು ಎಕ್ಸಿಟ್ ಸಹ ಆಗ್ಬೋದು, ಅಥವಾ ಸ್ಟಾಪ್ ಲಾಸ್ ತೊಗೊಂಡು ಸಹ ಎಕ್ಸಿಟ್ ಆಗ್ಬೋದು. ಆ ಒಂದು ಪಾಯಿಂಟ್ನ ನೀವು ಡಿಸೈಡ್ ಮಾಡಬೇಕು. ಓಕೆ, ಸೊ ಇದೆಲ್ಲನ ನಾವು ಒಂದು ಕೈಂಡ್ ಆಫ್ ಪ್ರೈಸ್ ಆ್ಯಕ್ಷನ್ ಒಂದು ಕಾನ್ಸೆಪ್ಟ್ ಇದೆ. ಆ ಪ್ರೈಸ್ ಆ್ಯಕ್ಷನ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಸುಮಾರು ಜನ ಪ್ರೈಸ್ ಆ್ಯಕ್ಷನ್ ಸ್ಟ್ರಾಟಜಿನ ಯೂಸ್ ಮಾಡ್ಕೊಂಡು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಟ್ರೇಡಿಂಗ್ ಮಾಡ್ತಾರೆ. ಸೊ ಅವರು ಯಾವುದೇ ರೀತಿ ಒಂದು ಇಂಡಿಕೇಟರ್ಸ್ ಆಗಿರ್ಬೋದು, ಯಾವುದೇ ರೀತಿಯ ಒಂದು ಟೂಲ್ಸ್ ಟೆಕ್ನಿಕ್ಸ್ ಯಾವುದೂ ಯೂಸ್ ಮಾಡೋದಿಲ್ಲ. ಅವ್ರು ಯೂಸ್ ಮಾಡೋದು ಒಂದೇ, ಈ ಒಂದು ಪ್ರೈಸ್ ಆ್ಯಕ್ಷನಲ್ಲಿ ಕೆಲವೊಂದು ಪ್ಯಾಟರ್ನ್ಸ್ಗಳು ಜನ್ರೇಟ್ ಆಗುತ್ತೆ. ಆ ಪ್ಯಾಟರ್ನ್ಸ್ ಆಗಿರ್ಬೋದು, ಒಂದು ಕೆಲವೊಬ್ರು ಹೇಳ್ತಾರೆ ಟ್ರೆಂಡ್ ಲೈನ್ಸ್ ಪ್ಯಾಟರ್ನ್ ಅಂತ ಹೇಳ್ತಾರೆ, ಕೆಲವೊಬ್ಬರು ಹೆಡ್ ಆ್ಯಂಡ್ ಶೋಲ್ಡರ್ ಅಂತಾರೆ, ಕೆಲವೊಬ್ಬರು ಏನು ಹೇಳ್ತಾರೆ ವೆಡ್ಜಸ್ ಅಂತಾರೆ. ಸೊ ಈ ರೀತಿ ಸುಮಾರು ಒಂದು ಪ್ರೈಸ್ ಆ್ಯಕ್ಷನ್ ಪ್ಯಾಟರ್ನ್ಸ್ಗಳಿದೆ. ಆ ಒಂದು ಪ್ರೈಸ್ ಆ್ಯಕ್ಷನ್ ಪ್ಯಾಟರ್ನಲ್ಲಿ ಬರುವಂಥ ಒನ್ ಆಫ್ ದಿ ಪ್ಯಾಟರ್ನ್ ಅಂದರೆ ಈ ಹೆಡ್ ಆ್ಯಂಡ್ ಶೋಲ್ಡರ್ ಸ್ನೇಹಿತರೆ. ಓಕೆ, ಸೊ ನಮ್ಮ ಕೆಲವೊಬ್ಬರು ಸ್ನೇಹಿತರು ಕೇಳ್ತಾರೆ, ಸತೀಶ್ ಅವರ ಕೆಲವೊಂದು ಪ್ರೈಸ್ ಆ್ಯಕ್ಷನ್ ಪ್ಯಾಟರ್ನ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಅಂತ ಕೇಳ್ತಿದ್ರು. ಸೊ ನಾನು ಅಂದ್ಕೊಂಡೆ ಈ ಒಂದು ಹೆಡ್ ಆ್ಯಂಡ್ ಶೋಲ್ಡರಿಂದ ಶುರು ಮಾಡಿದ್ರೆ ನಿಮಗೊಂದು ಐಡಿಯಾ ಬರ್ಬೋದು ಪ್ರೈಸ್ ಆ್ಯಕ್ಷನ್ ಹೆಂಗೆ ವರ್ಕ್ ಆಗುತ್ತೆ ಅಂತ. ಓಕೆ, ನೋಡೋಣ ಏನಂತ. ಓಕೆ, ಇದು ಒಂದು ಪಾರ್ಟ್ ಆಫ್ ದಿ ಟೆಕ್ನಿಕಲ್ ಅನಾಲಿಸಿಸ್ ಸ್ನೇಹಿತರೆ. ಇದು ಯಾವುದೇ ಒಂದು ಫಂಡಮೆಂಟಲ್ ಅನಾಲಿಸಿಸ್ಗೆ ರಿಲೇಟೆಡ್ ಆಗಿರೋದಿಲ್ಲ. ನಿಮ್ಗೆ ಗೊತ್ತಿರ್ಬೋದು, ನಾನು ಮೋಸ್ಟ್ ಆಫ್ ದ ಟೈಮ್ ಮಾತಾಡೋದ್ರೆ ಟೆಕ್ನಿಕಲ್ ಆಸ್ಪೆಕ್ಟ್ ಬೇಸಿಸ್ ಮೇಲೆ. ಸೊ ಟೆಕ್ನಿಕಲ್ ಅನಾಲಿಸಿಸಲ್ಲಿ ಒನ್ ಪಾರ್ಟ್ ಆಫ್ ದಿ ಪ್ಯಾಟರ್ನ್ ಅಂದರೆ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಅಂತ ಕರಿಬೋದು. ಸೊ ಈ ಒಂದು ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನಲ್ಲಿ 3 ಪೀಕ್ಸ್ ಬರುತ್ತೆ ಸ್ನೇಹಿತರೆ. ಜಸ್ಟ್ ಎಕ್ಸ್ಪ್ಲೇನ್ ಸಹ ಮಾಡ್ಬಿಡ್ತೀನಿ, ಒಂದು ಐಡಿಯಾ ಬರ್ಬೋದು. ಯಾವುದೇ ಒಂದು ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಆಯಿತು ಅಂತ ಹೇಳಿದ್ರೆ ಅದಕ್ಕೊಂದು ಈ ರೀತಿಯ ಒಂದು ಪ್ಯಾಟರ್ನ್ ಬರುತ್ತೆ. ಜಸ್ಟ್ ಒಂದು ಡ್ರಾ ಮಾಡ್ತಾಯಿದ್ದೀನಿ, 100% ಅಂತ ಹೇಳೋಕ್ಕೆ ಬರೋದಿಲ್ಲ. ಈ ರೀತಿಯ ಒಂದು 3 ಪ್ಯಾಟರ್ನ್ಗಳು ಬರುತ್ತೆ. ಅಂದರೆ 3 ಬೆರಳುಗಳ ಥರ ಕಾಣಿಸುತ್ತಲ್ಲ ನಿಮಗೆ. ಈ ಒಂದು ಇದರಲ್ಲಿ ಈ ಮಿಡಲ್ ಪ್ಯಾಟರ್ನ್ ಇದೆಯಾ, ಇದನ್ನು ನಾವು ಹೆಡ್ ಅಂತ ಕರಿತೀವಿ. ಅದ್ರ ಜೊತೆಗೆ ಇದು ಕಲರ್ ಏನಾದ್ರು ಚೇಂಜಸ್ ಆಗುತ್ತೆ ಆಪ್ಷನ್ಸ್ ಇತ್ತು ನೋಡೋಣ. ಕಲರ್ ಚೇಂಜ್ ಮಾಡೋ ಆಪ್ಷನ್ಸ್ ಇತ್ತು ಅಂದರೆ ನಿಮಗೆ ಈಸಿಗೆ ಎಕ್ಸ್ಪ್ಲೈನ್ ಮಾಡ್ಬೋದು. ಓಕೆ, ಬ್ಲ್ಯಾಕ್ ಹಾಕ್ಕೊತೀನಿ. ಓಕೆ, ಈ ಒಂದು ಪಾರ್ಟು ಹೆಡ್ ಅಂತ ಕರೀತಾರೆ ಸ್ನೇಹಿತರೆ. ಇದು ಒಂದು ಲೆಫ್ಟ್ ಶೋಲ್ಡರ್, ಇದು ಒಂದು ರೈಟ್ ಶೋಲ್ಡರ್. ಓಕೆ, ಇದನ್ನೇ ನಾವು ಹೆಡ್ ಆ್ಯಂಡ್ ಶೋಲ್ಡರ್ ಅಂತ ಕರಿತೀರಿ. ಓಕೆ, ಇದು ನಿಮ್ಗೆ ಅರ್ಥ ಆಗಿದ್ದರೆ ನಾನು ಮುಂದಿನ ಒಂದು ಕಾನ್ಸೆಪ್ಟ್ಗೆ ಹೋಗ್ಬೋದು, ಮುಂದಿನ ಪಾಯಿಂಟ್ಗೆ. ಓಕೆ, ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವಾಗ ಈ ಒಂದು ಕೈಂಡ್ ಆಫ್ ಪ್ಯಾಟರ್ನ ನೀವು ಐಡೆಂಟಿಫೈ ಮಾಡ್ಬೋದು ಅಂತ ನಾನು ಎಕ್ಸ್ಪ್ಲೇನ್ ಸಹ ಮಾಡ್ತೀನಿ. ಬಟ್ ಏನಂದರೆ ಸ್ನೇಹಿತರೆ, ನೀವು ಪ್ರಾಕ್ಟೀಸ್ ಮಾಡಬೇಕು. ಇದು ನೋಡಿದ ತಕ್ಷಣ ಗೊತ್ತಾಗೋದಿಲ್ಲ, ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಿಮ್ಗೆ ಬರೋದು. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಇದು 3 ಪೀಕ್ಸ್ ಸಿಗುತ್ತೆ. ಇದು ಯಾವಾಗ ಶುರು ಆಗುತ್ತೆ ಅಂದರೆ ಸ್ನೇಹಿತರೆ, ಮೋಸ್ಟ್ ಆಫ್ ದ ಟೈಮ್ 99.99% ಆಫ್ ದ ಟೈಮಲ್ಲಿ ಬರೋದು ಅಂತ ಹೇಳಿದ್ರೆ, ಯಾವುದೇ ಒಂದು ಸ್ಟಾಕು ಅಪ್ ಟ್ರೆಂಡ್ ಆದ ನಂತರ ಸ್ಟಾರ್ಟ್ ಆಗ್ತಿರೋದು ಗೊತ್ತಾಗುತ್ತೆ. ಯಾವುದೇ ಒಂದು ಸ್ಟಾಕು ಅಪ್ ಟ್ರೆಂಡ್ ಆದ ನಂತರ ಒಂದು ಸರ್ಟನ್ ಪಾಯಿಂಟಲ್ಲಿ ಒಂದು ಪಾಸ್ ತೊಗೊಳುತ್ತೆ. ಪಾಸ್ ತೊಗೊಳೋ ನಂತರ ಮತ್ತೆ ಒಂದು ಅಪ್ ಮೂಮೆಂಟ್ ಹೋಗೋಕ್ಕೆ ಟ್ರೈ ಮಾಡುತ್ತೆ, ಮತ್ತೆ ಹೋಗೋದಿಲ್ಲ. ಮತ್ತೆ ಇನ್ನೊಂದು ಸಲ ಟ್ರೈ ಮಾಡ್ತಾರೆ, ಅಪ್ ಮೂಮೆಂಟ್ ಆಗೋದಿಲ್ಲ. ನೆಕ್ಸ್ಟ್ ಇನ್ನೊಂದು ಸಲ ಟ್ರೈ ಮಾಡ್ತಾರೆ, ಅಪ್ ಮೂಮೆಂಟ್ ಆಗೋದಿಲ್ಲ. ಈ 3 ಅಟೆಂಪ್ಟ್ ಆದಮೇಲೆ ಕೆಳಗಡೆ ಡ್ರಾಪ್ ಆಗುವಂಥ ಒಂದು ಟ್ರೆಂಡ್ನ ಸಹ ನೋಡ್ಬೋದು. ಅದಕ್ಕೆ ನಾನು ಹೇಳ್ತಾ ಇರೋದು, ಇದು ಒಂದು ಬುಲ್ಲಿಶ್ ಟು ಬೇರಿಶ್ ಕಡೆ ಚೇಂಜ್ ಆಗುವಂಥ ಒಂದು ಪ್ಯಾಟರ್ನ್ ಅಂತಲೇ ಕರಿಬೋದು ಸ್ನೇಹಿತರೆ. ಈ ಒಂದು ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟ್ರನಲ್ಲಿ ಬುಲ್ಲಿಶಿಂದ ಒಂದು ಕೈಂಡ್ ಆಫ್ ಇದನ್ನು ನೀವು ರೇಂಜ್ ಅಂತ ಕನ್ಸಿಡರ್ ಮಾಡೋದು ಸಹ ಕನ್ಸಿಡರ್ ಮಾಡ್ಬೋದು. ಬಟ್ ಒನ್ಸ್ ಈ ಒಂದು ಪಾಯಿಂಟ್ ಬ್ರೇಕ್ ಆಯಿತು ಅಂತ ಹೇಳಿದ್ರೆ ಸ್ಟಾಕು ಕಂಪ್ಲೀಟು ಡೌನ್ ಟ್ರೆಂಡ್ ಹೋಗುವಂಥ ಒಂದು ಚಾನ್ಸಸ್ ಹೆಚ್ಚಿಗೆ ಇರುತ್ತೆ ಅಂತ ಒಂದು ಈ ನಮ್ಮ ಹೆಡ್ ಆ್ಯಂಡ್ ಶೋಲ್ಡರ್ ಕಾನ್ಸೆಪ್ಟ್ ಹೇಳುತ್ತೆ, ಅಥವಾ ಪ್ಯಾಟರ್ನ್ ಹೇಳುತ್ತೆ. ಓಕೆ, ಇದರ ಜೊತೆಗೆ ಈ ಒಂದು ಪ್ಯಾಟರ್ನ ನೀವು ಕಂಪ್ಲೀಟಾಗಿ ಪ್ರಾಕ್ಟೀಸ್ ಮಾಡಿ ಐಡೆಂಟಿಫೈ ಮಾಡಿದ್ರೆ ಸ್ನೇಹಿತರೆ, ನಿಮಗೆ ಎಂಟ್ರಿ ಯಾವಾಗ ಆಗಬೇಕು, ಸ್ಟಾಪ್ ಲಾಸ್ ಎಲ್ಲಿಡಬೇಕು, ಎಕ್ಸಿಟ್ ಎಲ್ಲಾಗಬೇಕು ಅಂತ ಹೇಳ್ಬಿಟ್ಟು ಈ ಒಂದು 3 ಪಾಯಿಂಟು ನಿಮಗೆ ಫಸ್ಟೇ ಗೊತ್ತಾಗ್ಬಿಡುತ್ತೆ. ನಿಮ್ಗೆ ಏನು ವರಿ ಮಾಡ್ಕೊಳ್ಳೋಂಥ ಟೆನ್ಷನ್ಗಳಿಲ್ಲ. ಯಾಕಂತ ಹೇಳಿದ್ರೆ ಈ ಒಂದು ಪ್ಯಾಟರ್ನ್ ನಿಮಗೆ ಆ ರೀತಿಯ ಒಂದು ಸಿಗ್ನಲ್ ಕೊಡುತ್ತೆ. ಅದಕ್ಕೆ ಇದು ಒನ್ ಆಫ್ ದ ಬೆಸ್ಟ್ ಪ್ಯಾಟರ್ನ್ ಅಂತಲೇ ಕರಿಬೋದು ಸ್ನೇಹಿತರೆ. ಓಕೆ, ಈ ಒಂದು ಪ್ಯಾಟರ್ನಲ್ಲಿ ನಾನು ಹೇಳ್ದಂಗೆ ಲೆಫ್ಟ್ ಶೋಲ್ಡರ್ ಇರುತ್ತೆ, ರೈಟ್ ಶೋಲ್ಡರ್ ಇರುತ್ತೆ, ಅದೇ ರೀತಿ ಹೆಡ್ ಅಂತ ಒಂದು ಪಾರ್ಟ್ ಸಹ ಇರುತ್ತೆ. ಈ ಒಂದು 3 ಪಾರ್ಟ್ನ ಸಹ ಸೇರಿಸ್ಕೊಂಡು ನಾವು ಹೆಡ್ ಆ್ಯಂಡ್ ಶೋಲ್ಡರ್ ಅಂತ ಕರಿತೀವಿ. ಓಕೆ, ಅದ್ರ ಜೊತೆಗೆ ಈ ಒಂದು ಪ್ಯಾಟರ್ನ್ ಸ್ನೇಹಿತರೆ ಯಾವುದೇ ಒಂದು ಸಮಯದಲ್ಲಿ ನಾನು ಈಸಿಗೆ ಬರ್ದು ತೋರಿಸಿದ್ದೀನಿ ನಿಮಗೆ. ನೋಡಿ, ಪ್ಯಾಟರ್ನ್ ಅಂತ ಹೇಳಿದ್ರೆ ಹಿಂಗೆ ಬರುತ್ತೆ ಅಂತ ನಾನು ಹೇಳಿದೆ, ಕರೆಕ್ಟಾ?
ಇದು ಬ್ರೇಕ್ ಆಗುತ್ತೆ ಅಂತ ಹೇಳಿದೆ. ಸೊ ಇದೇ ರೀತಿಯ ಒಂದು ಪ್ಯಾಟರ್ನ್ ಯಾವಾಗಲೂ ಬರುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ, ಯಾಕಂದರೆ ಟೆಕ್ಸ್ಟ್ ಬುಕ್ಕಲ್ಲಿ ಈ ರೀತಿ ಒಂದು ಫಾರ್ಮೇಷನ್ ತೋರಿಸ್ತಾರೆ. ಬಟ್ ಅದನ್ನು ನಾವು ರಿಯಾಲಿಟಿಗೆ ನಾವು ತೊಗೊಂಡ್ರೆ ಸ್ನೇಹಿತರೆ ಕೆಲವೊಂದು ಟೈಮ್ ಹಿಂಗೆ ಫಾರ್ಮೇಷನ್ ಆಗಬಹುದು, ಹಿಂಗೆ ಫಾರ್ಮೇಷನ್ ಆಗ್ಬೋದು. ಈ ರೀತಿ ಅಪ್ ಹೋಗಿ ಇಲ್ಲಿ ಸಹ ಬ್ರೇಕ್ ಆಗುವಂಥ ಒಂದು ಚಾನ್ಸಸ್ ಸಹ ಇರುತ್ತೆ. ನಾನು ಡ್ರಾಯಿಂಗಲ್ಲಿ ಅಷ್ಟು ಪರ್ಫೆಕ್ಟ್ ಇಲ್ಲ, ಬಟ್ ನಿಮ್ಗೊಂದು ಕಾನ್ಸೆಪ್ಟ್ ಲೆವೆಲಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ಇದನ್ನು ನೀವು ಸಹ ನೀವು ತಿಳ್ಕೊಬೇಕು. ಬುಕ್ಕಲ್ಲಿ ಬರುವಂಥ 100% ಎಲ್ಲನೂ ಸುಮಾರು ಟೆಕ್ಸ್ಟ್ ಬುಕ್ಗಳು ಕೆಲವೊಂದು ಹೇಳ್ತಾರೆ ಟೆಕ್ನಿಕಲ್ಸ್ ಆರ್ಟಿಕಲ್ಸ್ ಎಲ್ಲ ನೋಡಿದ್ರೆ ಎಲ್ಲರೂ ಪರ್ಫೆಕ್ಟಾಗಿ ಹಿಂಗೆ ತೋರಿಸ್ತಾರೆ. ಬಟ್ ಈ ರೀತಿಯ ಪ್ಯಾಟರ್ನ್ಸ್ಗಳು ಎಲ್ಲೂ ಬರೋದಿಲ್ಲ ಸ್ನೇಹಿತರೆ. ಅದರದೇ ಆದಂಥ ಒಂದು ಪ್ರೈಸ್ ಆ್ಯಕ್ಷನ್ ನೀವು ಫಾಲೋ ಮಾಡಿದ್ರೇ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿಯ ಫಾರ್ಮೇಷನ್ ಸಿಗುತ್ತೆ ಅಂತ. ಬಟ್ ಇದು ಯಾವುದೇ ಒಂದು ಟೈಮ್ ಫ್ರೇಮ್ ಪರ್ಫೆಕ್ಟ್ ಟೈಮ್ ಫ್ರೇಮ್ ಇಲ್ಲ ಸ್ನೇಹಿತರೆ. 5 ಮಿನಿಟ್ಸಲ್ಲೂ ನೀವು ಕಂಡಿಡ್ಬೋದು, 1 ಮಿನಿಟಲ್ಲಿ ಕಂಡಿಡ್ಬೋದು. ಬಟ್ ನೀವು ಎಷ್ಟು ಕಡಿಮೆ ಟೈಮ್ ಫ್ರೇಮ್ ತೊಗೊತೀರೋ ಅಷ್ಟು ರಿಸ್ಕ್ ಇರುತ್ತೆ. ಯಾಕಂತೇಳಿದ್ರೆ ನಿಮಗೆ ಆ ಒಂದು ಪ್ಯಾಟರ್ನು ಪರ್ಫೆಕ್ಟಾಗಿದೆಯಾ, ವಾಲ್ಯೂಮ್ ಜೊತೆ ಸಪೋರ್ಟ್ ಮಾಡ್ತಿದೆಯಾ, ಮತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಏನಿದೆ ಅದರ ಜೊತೆಗೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಹೆಂಗಿದೆ ಅದ್ರ ಬೇಸಿಸ್ ಮೇಲೆ ವರ್ಕ್ ಆಗುತ್ತೆ. ಅದನ್ನ ಬಿಟ್ಟು ನೀವೇನಾದರೂ ಸ್ವಿಂಗ್ ಟ್ರೇಡಿಂಗ್ಗೆ ಪೊಸಿಷನಲ್ ಟ್ರೇಡಿಂಗ್ಗೆ ಮಾಡಿದ್ರೆ ಸ್ನೇಹಿತರೆ ಇದೊಂದು ಒನ್ ಆಫ್ ದಿ ಬೆಸ್ಟ್ ಒಂದು ಸ್ಟ್ರಾಟಜಿ ಅಂತಲೇ ಕರಿಬೋದು ಸ್ನೇಹಿತರೆ. ಪ್ಯಾಟರ್ನ್ ಅನ್ನೋಕ್ಕಿಂತ ಸ್ಟ್ರಾಟಜಿ ಅಂತಲೇ ಕರಿಬೋದು. ನಿಮಗೆ ಒಂದು ಡೈಲಿ ಟೈಮ್ ಫ್ರೇಮ್ ತೊಗೊಂಡ್ರೆ ನಿಮ್ಗೆ ಈ ರೀತಿ ಒಂದು ಎಕ್ಸಾಂಪಲ್ ಫಾರ್ಮೇಷನ್ ಸಿಕ್ತು ಅಂತ ಅಂದ್ಕೊಳ್ಳಿ. ಈ ರೀತಿ ಒಂದು ಫಾರ್ಮೇಷನ್ ಸಿಕ್ಬಿಟ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಒಂದು ಸಮಯದಲ್ಲಿ ಈ ಒಂದು ಸ್ಟಾಕ್ ಬ್ರೇಕ್ ಆಗುತ್ತೆ ಮತ್ತು ಯಾವ ಒಂದು ಲೆವೆಲ್ ಗಂಟೆ ಈ ಸ್ಟಾಕ್ ಡೌನ್ ಟ್ರೆಂಡ್ಗೆ ಹೋಗುತ್ತೆ ಅಂತ ನಿಮಗೊಂದು ಐಡಿಯಾ ಬಂದುಬಿಡುತ್ತೆ. ಆ ಐಡಿಯಾ ಬರೋದ್ರಿಂದ ನಿಮಗೇನು ಟೆನ್ಷನ್ ಇರೋದಿಲ್ಲ. ಬಟ್ ಅದರ ಜೊತೆಗೆ ನಾನು ನೆನೆ ಒಂದು ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಒಂದು ಹೆಡ್ಜಿಂಗ್, ಆ ರೀತಿ ಒಂದು ಹೆಡ್ಜಿಂಗ್ ಕಾನ್ಸೆಪ್ಟ್ ಸಹ ಯೂಸ್ ಮಾಡಿಕೊಂಡ್ರೆ ಈ ಒಂದು ಹೆಡ್ ಆ್ಯಂಡ್ ಶೋಲ್ಡರ್ ಒಂದು ಪ್ಯಾಟರ್ನು ಪರ್ಫೆಕ್ಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಓಕೆ, ಸೊ ಇದನ್ನ ಸಹ ನೀವು ಕಲಿಬೋದು. ಪ್ರಾಕ್ಟೀಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಅದರ ಜೊತೆಗೆ ಸ್ನೇಹಿತರೆ ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ನೆಕ್ ಲೈನು ಕನೆಕ್ಟಿಂಗ್ ಸಪೋರ್ಟ್ಸು. ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಯಾವುದೇ ಒಂದು ನೀವು ಪ್ಯಾಟರ್ನ್ ಅಥವಾ ಈ ಒಂದು ಏನು ಹೇಳ್ತಾರೆ ನಮ್ಮ ಈ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಕಂಡುಹಿಡಿಯೋಕ್ಕಿಂತ ಮುಂಚೆ ಕೆಳಗಡೆ ಅಟ್ಲೀಸ್ಟ್ ಒಂದು ಮಿನಿಮಮ್ 3 ಲೈನ್ 4 ಲೈನ್ ಕನೆಕ್ಟ್ ಆಗಿರಲೇಬೇಕು. ಆವಾಗಲೇ ನಿಮಗೆ ಒಂದು ಟ್ರೆಂಡ್ ಲೈನು ಅಥವಾ ಒಂದು ಪ್ಯಾಟರ್ನ್ ಅಂತ ಗೊತ್ತಾಗುತ್ತೆ. ಇವಾಗ ನೀವು ಇದು ನೋಡಿದ ತಕ್ಷಣ ಗೊತ್ತಾಗುತ್ತಾ ಅಂದರೆ ಖಂಡಿತವಾಗೂ ಇಲ್ಲ. ಯಾಕಂತೇಳಿದ್ರೆ ಆ ಒಂದು ಫಾರ್ಮೇಷನ್ ಆಗೋ ಸಮಯದಲ್ಲಿ ನೀವು ಫಾಲೋ ಮಾಡಬೇಕು. ಆ ಸ್ಟಾಕ್ ಅಥವಾ ಒಂದು ಚಾರ್ಟ್ನ ಅನಾಲಿಸಿಸ್ ಮಾಡ್ತಾ ಹೋದಾಗ ಗೊತ್ತಾಗುತ್ತೆ ಈ ಒಂದು ಚಾರ್ಟು ಅಥವಾ ಈ ಒಂದು ಪ್ರೈಸ್ ಆ್ಯಕ್ಷನು ಈ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಬೇಸಿಸ್ ಮೇಲೆ ಹೆಡ್ ಆ್ಯಂಡ್ ಶೋಲ್ಡರ್ ಫಾರ್ಮ್ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ ಅಂತ ನಿಮ್ಗೆ ಐಡಿಯಾ ಬರುತ್ತೆ. ಫಾರ್ಮೇಷನ್ ಆದ್ಮೇಲೆ ನೀವು ಎಂಟ್ರಿ ಆದರೆ ಇಟ್ಸ್ ಆಫ್ ನೋ ಯೂಸ್. ನೀವು ಎಕ್ಸಾಂಪಲು ಈ ಒಂದು ಪ್ಯಾಟರ್ನ್ ಐಡೆಂಟಿಫೈ ಮಾಡಿರಿ ಅಂತ ಅಂದ್ಕೊಳ್ಳಿ, ಕಂಪ್ಲೀಟ್ ಬಿದ್ದೋದ್ಮೇಲೆ ಇದು ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನಿಂದ ನಾನು ಎಂಟ್ರ್ ಆಗ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಆಗಬೇಡಿ. ಅದು ರಾಂಗ್ ಅನಾಲಿಸಿಸ್ ಅಂತಲೇ ಹೇಳ್ಬೋದು. ಓಕೆ, ಅದರ ಜೊತೆಗೆ ಹೆಡ್ ಗೊತ್ತಾಯಿತು, ಶೋಲ್ಡರ್ ಗೊತ್ತಾಯಿತು, 2 ಶೋಲ್ಡರ್, ರೈಟ್ ಶೋಲ್ಡರ್, ಲೆಫ್ಟ್ ಶೋಲ್ಡರ್ ಗೊತ್ತಾಯಿತು. ಸೊ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಸಹ ಗೊತ್ತಾಯಿತು. ಈ ಒಂದು ಪಾಯಿಂಟ್, ಈ ಒಂದು ಲೈನ್ ನಾನೇನು ಬರೆದಿದ್ದೀನಲ್ಲ ಸ್ನೇಹಿತರೆ, ಈ ಒಂದು ಲೈನು ಇಲ್ಲಿ ಬರ್ದಿದ್ದೀನಲ್ಲ, ಈ ಒಂದು ಲೈನ್ನ ನೆಕ್ ಲೈನ್ ಅಂತ ನಾವು ಕರಿತೇವೆ. ಕುತ್ತಿಗೆ ಅಂತ ಸಿಂಪಲ್ ಎಕ್ಸಾಂಪಲ್, ನಮ್ಮ ಕುತ್ತಿಗೆ ಹೆಂಗಿದೆ, ಕುತ್ತಿಗೆ ಮೇಲೆ ಒಂದು ತಲೆ ಇದೆ, ರೈಟ್ ಶೋಲ್ಡರ್ ಇದೆ, ಲೆಫ್ಟ್ ಶೋಲ್ಡರ್ ಇದೆ. ಆ ಕೆಳಗಿಂದ ಬಿತ್ತು ಅಂತ ಹೇಳಿದ್ರೆ ಪ್ರೈಸ್ ಕೆಳಗೆ ಡ್ರಾಪ್ ಆಗ್ತಿದೆ ಅಂತ ಒಂದು ಅರ್ಥ. ಓಕೆ, ಇದೊಂದು ಥಿಯರಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ಇದು ಕಂಪ್ಲೀಟಾಗಿ ಬಿಗಿನರ್ಸ್ ಆಗಿರೋದ್ರಿಂದ ನಾನು ಕಂಪ್ಲೀಟ್ ಇನ್ ಡೆಪ್ತ್ ಹೋಗೋದಿಲ್ಲ. ಯಾಕಂದರೆ ನಿಮಗೆ ಹೋದರೆ ವೀಡಿಯೋ ಲೆಂತಿ ಆಗುತ್ತೆ, ಬೋರ್ ಆಗುತ್ತೆ, ಮತ್ತು ನೀವು ಪ್ರಾಕ್ಟೀಸ್ ಮಾಡೋದು ಅದು ತುಂಬ ಪ್ರಾಬ್ಲಮೆಟಿಕ್. ನೀವು ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ನಾವು ವೀಡಿಯೋ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಅಲ್ವಾ. ಓಕೆ, ಇದನ್ನು ನಾನು ಲೈವ್ ಆಗಿ ಎಕ್ಸಾಂಪಲ್ ತೊಗೊಂಡಿದ್ದೀನಿ ಸ್ನೇಹಿತರೆ. ಇದು ಯಾವುದೇ ಒಂದು ರೀತಿಯ ಯಾವುದೋ ವೆಬ್ಸೈಟಲ್ಲಿ ತೊಗೊಂಡಿಲ್ಲ. ನಾನು ಈ ಒಂದು ಅರವಿಂದೋ ಫಾರ್ಮಾ ಒಂದು ಸ್ಟಾಕ್ನ ನಾನು ಜಸ್ಟ್ ಅನಲೈಸ್ ಮಾಡ್ತಾಯಿದ್ದೆ, ಈ ಒಂದು ಹೆಡ್ ಆ್ಯಂಡ್ ಶೋಲ್ಡರ್ ಫಾರ್ಮೇಷನ್ ಎಲ್ಲ ಸಿಗುತ್ತಾ ಅಂತ. ಸೊ ಆರೋ ಫಾರ್ಮಾದಲ್ಲಿ ನನಗೊಂದು ಚಾರ್ಟ್ ಫಾರ್ಮೇಷನ್ ಸಿಕ್ತು. ಸೊ ಈ ಒಂದು ಚಾರ್ಟ್ ಫಾರ್ಮೇಷನ್ ತೊಗೊಂಡ್ರೆ ಸ್ನೇಹಿತರೆ, ಯಾವ ಕಲರ್ ತೊಗೊಂಡ್ಲಿ, ಬ್ಲೂ ತೊಗೊತೀನಿ, ಯಾಕಂದರೆ ಬ್ಲೂ ಕಲರು ಇದ್ರ ಮೇಲೆ ಇಲ್ಲಲ್ಲ. ಓಕೆ, ಸೊ ಈ ಒಂದು ಪಾಯಿಂಟ್ ತೊಗೊಂಡ್ರೆ ಸ್ನೇಹಿತರೆ, ಇದು ಲೈವ್ ಎಕ್ಸಾಂಪಲ್ ನೋಡಿ, ಡೈಲಿ ಟೈಮ್ ಫ್ರೇಮ್ ತೊಗೊಂಡಿದ್ದೀನಿ. ಸೊ tradingview.com ಅನ್ನೋ ಒಂದು ವೆಬ್ಸೈಟಲ್ಲಿ ತೊಗೊಂಡಿದ್ದೀನಿ. ಆರೋ ಫಾರ್ಮಾ ಒಂದು ಕಂಪನಿ. ಇದು ಡೈಲಿ ಟೈಮ್ ಫ್ರೇಮ್ ಆಗಿರೋದ್ರಿಂದ ನಿಮಗೆ ಪರ್ಫೆಕ್ಟ್ ಫಾರ್ಮೇಷನ್ ಸಿಕ್ಕಿಲ್ಲ ಅಂದರೆ ಸ್ನೇಹಿತರೆ ಒಂದು ಲಾಜಿಕ್ನ ನೀವು ಕಂಡುಹಿಡ್ಕೊಬೋದು. ಅದು ಒಂದು ಲಾಜಿಕ್ ಏನಂತ ಹೇಳಿದ್ರೆ ನಿಮ್ಮ ಹೆಡ್ ಆ್ಯಂಡ್ ಶೋಲ್ಡರ್ ಫಾರ್ಮೇಷನ್. ಓಕೆ, ಈ ಒಂದು ಥಿಯರಿ ನೀವು ಅರ್ಥ ಮಾಡ್ಕೊಂಡ್ಮೇಲೆ ಪ್ರಾಕ್ಟಿಕಲ್ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ಈ ಒಂದು ಪಾಯಿಂಟ್ ಇದೆಲ್ಲ ಸ್ನೇಹಿತರೆ, ಇದು ನಮ್ಮ ಲೆಫ್ಟ್ ಶೋಲ್ಡರ್, ಅದೇ ರೀತಿ ಇದು ಒಂದು ರೈಟ್ ಶೋಲ್ಡರ್, ಅದೇ ರೀತಿ ಇದು ಬಂದು ನಮ್ಮ ಹೆಡ್ಡು. ಈ ಒಂದು ಲೈನ್ ಬರ್ದಿದ್ದೀನಿ, ಇದು ಬಂದು ನೆಕ್ ಲೈನ್ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಈ ಒಂದು ಫಾರ್ಮೇಷನ್ ಆಗ್ತಾ ಎಕ್ಸಾಂಪಲ್ ಈ ಒಂದು ಲೈನ್ ಬಂತು ಅಂತ ಅಂದ್ಕೊಳ್ಳಿ. ಈ ಲೈನ್ ಬರ್ತಾನೆ ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟು ಈ ಒಂದು ಸ್ಟಾಕು ರೈಟ್ ಶೋಲ್ಡರ್ ಫಾರ್ಮೇಷನ್ ಆಗಿದ ತಕ್ಷಣ ಹೆಡ್ ಆ್ಯಂಡ್ ಶೋಲ್ಡರ್ ಫಾರ್ಮೇಷನ್ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ. ನಾನು ರೆಡಿ ಆಗಿರಬೇಕು ಅಂತ ನೀವು ರೆಡಿ ಆಗಿರಬೇಕು. ಅದನ್ನ ಬಿಟ್ಟು ನೀವು ಫಾರ್ಮೇಷನ್ ಆದಮೇಲೆ ನಾವು ಎಂಟ್ರ್ ಆಗ್ತೀನಿ ಈ ರೀತಿಯ ಒಂದು ಮಾಡಿದ್ರೆ ತುಂಬ ರಿಸ್ಕ್. ಯಾಕಂತೇಳಿದ್ರೆ ನಾನು ಆಲ್ರೆಡಿ ಹೇಳಿದ್ನಲ್ಲ, ನೀವು ಇಂಟ್ರಾಡೇಲಿ ಈ ಒಂದು ಹೆಡ್ ಆ್ಯಂಡ್ ಶೋಲ್ಡರ್ ಫಾಲೋ ಮಾಡಿದ್ರೆ ರಿಸ್ಕ್ ಹೆವಿ ಇರುತ್ತೆ. ಯಾಕಂತೇಳಿದ್ರೆ ಅದು ಯಾವಾಗ ಫಾರ್ಮ್ ಆಗುತ್ತೆ, ಎಷ್ಟು ಕ್ವಿಕ್ಕಾಗಿ ಫಾರ್ಮ್ ಆಗುತ್ತೆ, ಮತ್ತು ಪ್ರಾಫಿಟ್ ಯಾವಾಗ ಹಿಟ್ಟಾಗುತ್ತೆ, ಲಾಸ್ ಯಾವಾಗ ಹಿಟ್ಟಾಗುತ್ತೆ ಅಂತ ಹೇಳಿಕ್ಕೆ ಬರೋದಿಲ್ಲ. ಅದರಿಂದ ಸ್ವಲ್ಪ ನೀವು ಕೇರ್ಫುಲ್ ಆಗಿರಬೇಕು. ಓಕೆ, ಇದು ಹೆಡ್ ಆ್ಯಂಡ್ ಶೋಲ್ಡರ್ ಫಾರ್ಮೇಷನ್ ಒಂದು ಲೈವ್ ಎಕ್ಸಾಂಪಲ್. ಇದರಲ್ಲಿ ಎಂಟ್ರಿ ಯಾವಾಗ ತೊಗೊಬೇಕಂದ್ರೆ ಸ್ನೇಹಿತರೆ, ಈ ಒಂದು ಲೈನ್ ಟ್ರೆಂಡ್ ಲೈನ್ ಇದೆ, ಬ್ರೇಕ್ ಆಗಿದ ತಕ್ಷಣ ಈ ಒಂದು ಪಾರ್ಟ್ ನಾನು ಬರ್ದಿದ್ದೀನಲ್ಲ, ಯಾವುದೋ ಒಂದು ಎಕ್ಸಾಂಪಲ್ ಈ
ಬ್ರೇಕ್ ಆಗಿದ ತಕ್ಷಣ ಒಂದು ಎರಡನೇ ಕ್ಯಾಂಡಲ್ ಇದೆ ನೋಡಿ, ಈ ಒಂದು ಕ್ಯಾಂಡಲಲ್ಲಿ ನೀವು ಎಂಟ್ರಿ ತೊಗೊಬೋದು. ಓಕೆ, ತೊಗೊಂಡ ನಂತರ ನೀವು ಪ್ರಾಫಿಟ್ ಯಾವಾಗ ನೀವು ಅಥವಾ ಪ್ರಾಫಿಟ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಿದ್ರೆ, ಈ ಒಂದು ಟ್ರೆಂಡ್ ಲೈನಿಂದ ಒಂದು ಮೇಲೆ ಒಂದು ಗ್ರೀನ್ ಲೈನ್ ಬರ್ತಿದ್ದೀನಿ ನೋಡಿ, ಈ ಲೈನಿಂದ ಎಷ್ಟು ಮೆಷರ್ಮೆಂಟ್ ಇದೆ, ಹೆಡ್ ಗಂಟ ಎಷ್ಟು ಮೆಷರ್ಮೆಂಟ್ ಇದೆ, ಅಷ್ಟು ಮೆಷರ್ಮೆಂಟ್ನ ತೆಗೆದು ನೀವು ಕೆಳಗಡೆ ಏನಾದರೂ ಹಾಕಿದ್ರಿ ಅಂತ ಹೇಳಿದ್ರೆ ಅದೇ ನಿಮ್ಮ ಪ್ರಾಫಿಟ್ ಟಾರ್ಗೆಟ್. ಓಕೆ, ಮತ್ತೊಂದು ಸಲ ನಾನು ಡಿಲೀಟ್ ಮಾಡಿಬಿಡ್ತೀನಿ ಎರೇಸರು, ನೀವು ಕ್ಲೀನಾಗಿ ನೋಡ್ಕೊಳ್ಳಿ. ಈ ಒಂದು ಗ್ರೀನ್ ಲೈನ್ ಬರ್ದಿದ್ದೀನಲ್ಲ ಹೆಡ್ಡಿಂದ ನೋಡಿ, ಇದು ಹೆಡ್ ಗಂಟ ನಾನು ತೊಗೊಂಡಿದ್ದೀನಿ. ಈ ಹೆಡ್ ಗಂಟ ನಾನು ಈ ಗ್ರೀನ್ ಲೈನ್ ತೊಗೊಂಡಿದ್ದೀನಿ. ಈ ಗ್ರೀನ್ ಲೈನ್ ಎಷ್ಟಿದೆ ಅದನ್ನ ಕಾಪಿ ಮಾಡಿ ಈ ಒಂದು ನೆಕ್ ಲೈನಿಂದ ಕೆಳಗಡೆ ನಾನು ಪೇಸ್ಟ್ ಮಾಡಿದ್ರೆ ಅಷ್ಟು ನನ್ನ ಪ್ರಾಫಿಟ್ ಟಾರ್ಗೆಟ್. ಅದು ಬಿಟ್ಟು ಹೆಚ್ಚಿಗೆ ಸಹ ಬೀಳ್ಬೋದು, ಅದು ಬೇರೆ ವಿಷಯ. ಬಟ್ ಈ ಒಂದು ಚಾರ್ಟ್ ಫಾರ್ಮೇಷನ್ ನೀವು ಆದರೆ ಈ ರೀತಿಯ ಒಂದು ಸ್ಟ್ರಿಕ್ಟಾಗಿ ರೂಲ್ಸ್ ಫಾಲೋ ಮಾಡಬೇಕು. ಅದನ್ನ ಬಿಟ್ಟು ಓಕೆ ಇನ್ನೂ ಸ್ಟಾಕ್ ಬೀಳುತ್ತೆ ಅಂತ ಹೇಳಿದ್ರೆ ತುಂಬ ರಿಸ್ಕ್. ಯಾಕಂತ ಹೇಳಿದ್ರೆ ಈ ಎಕ್ಸಾಂಪಲಲ್ಲಿ ನೋಡಿ, ಈ ಸ್ಟಾಕು ಇಲ್ಲಿ ಪ್ರಾಫಿಟ್ ಅಚೀವ್ ಆಗಿದ ತಕ್ಷಣ ಒಂದು ಮೋಸ್ಟ್ಲಿ ಒಂದು 3-4 ಡೇಸಲ್ಲಿ ಅಚೀವ್ ಆಯಿತು ಅಂತ ಅಂದ್ಕೊಳ್ಳಿ. 3 ಡೇಸಲ್ಲಿ ಅಚೀವ್ ಆಗಿದ ತಕ್ಷಣ ನೆಕ್ಸ್ಟ್ ರಿವರ್ಸ್ ಆಗುವಂಥ ಒಂದು ಚಾನ್ಸಸ್ ಸಹ ಇತ್ತು. ಅದಾದ ನಂತರ ಕೆಳಗಡೆ ಬಿತ್ತು, ಅದು ಬೇರೆ ವಿಷಯ. ಬಟ್ ನೀವು ಚಾರ್ಟ್ನ ಫಾಲೋ ಮಾಡಿದ್ರೆ ಈ ರೀತಿಯ ಒಂದು ಟಾರ್ಗೆಟ್ನ ಮತ್ತು ನಿಮ್ಮ ಒಂದು ಎಂಟ್ರಿ ಎಲ್ಲಿ ಎಕ್ಸಿಟ್ ಎಲ್ಲಿ ಅಂತ ನೀವು ಪ್ಲ್ಯಾನ್ ಮಾಡ್ಕೊಬೋದು. ಇದರ ಜೊತೆಗೆ ಸ್ಟಾಪ್ ಲಾಸ್ ಇಲ್ದರೆ ಯಾವ ಟಾಪಿಕ್ ಸಹ ಮುಗಿಸೋದಿಲ್ಲ. ಸೊ ನಾನು ಟ್ರೈನಿಂಗಲ್ಲಿ ಸಹ ಯಾವಾಗಲೂ ಹೇಳ್ತೀನಿ, ಪ್ರಾಫಿಟ್ ಜೊತೆಗೆ ನೀವು ಸ್ಟಾಪ್ ಲಾಸ್ನ ನೀವು ಪ್ಲ್ಯಾನ್ ಮಾಡ್ಕೊಬೇಕು. ಸ್ಟಾಪ್ ಲಾಸ್ ಎಲ್ಲಿ ಇಟ್ಕೊಬೇಕಂದ್ರೆ ಈ ಒಂದು ರೈಟ್ ಶೋಲ್ಡರ್ ಇದೆಲ್ಲ ಸ್ನೇಹಿತರೆ, ಈ ಒಂದು ಪಾಯಿಂಟಲ್ಲಿ ನೀವು ನಿಮ್ಮ ಸ್ಟಾಪ್ ಲಾಸ್ನ ಇಟ್ಕೊಬೇಕು. ಯಾಕಂತ ಹೇಳಿದ್ರೆ ಲಾಜಿಕ್ ಏನಂತ ಹೇಳಿದ್ರೆ, ಇನ್ ಕೇಸ್ ಈ ಸ್ಟಾಕ್ ಈ ಟ್ರೆಂಡ್ ಲೈನ್ನ ಬ್ರೇಕ್ ಅಥವಾ ನೆಕ್ ಲೈನ್ನ ಬ್ರೇಕ್ ಆಗಿ ರಿವರ್ಸ್ ಹೊಡಿತು ಅಂತ ಹೇಳಿದ್ರೆ, ಈ ಒಂದು ರೈಟ್ ಶೋಲ್ಡರ್ನ ಬ್ರೇಕ್ ಆಯಿತು ಅಂತ ಹೇಳಿದ್ರೆ ಈ ಒಂದು ಹೆಡ್ ಆ್ಯಂಡ್ ಶೋಲ್ಡರ್ ಫಾರ್ಮೇಷನ್ ಈಸ್ ಫೇಕ್ ಅಥವಾ ಫಾಲ್ಸ್ ಅಂತ ಒಂದು ಅರ್ಥ. ಅದಕ್ಕೆ ನೀವು ಸ್ಟಾಪ್ ಲಾಸ್ನ ಅಲ್ಲಿಡ್ಬೋದು. ಇಲ್ಲ ಸಹಿತ ಸರ್ ನಾನು ರಿಸ್ಕ್ ತೊಗೊಳಕ್ಕೆ ರೆಡಿ ಇರ್ತೀನಿ ಅಂತ ಹೇಳಿದ್ರೆ ನಿಮ್ಮ ಸ್ಟಾಪ್ ಲಾಸ್ನ ಹೆಡ್ ಗಂಟೆ ಇಡ್ಬೋದು. ಬಟ್ ನೀವು ರಿಸ್ಕ್ ರಿವಾರ್ಡ್ ರೇಷಿಯೋ ಕಂಪೇರ್ ಮಾಡಿದ್ರೆ ನಿಮಗೆ 1:1 ಬರ್ಬೋದು ಮೋಸ್ಟ್ ಆಫ್ ದ ಟೈಮ್. ಬಟ್ ಬಿಟ್ಟರೆ ನಿಮಗೆ ಗುಡ್ ರಿಸ್ಕ್ ಬರೋದಿಲ್ಲ. ಅಕಸ್ಮಾತ್ ನೀವೇನಾದ್ರು ಇಲ್ಲಿ ತೊಗೊಂಡ್ರಿ ಅಂತ ಹೇಳಿದ್ರೆ, ರೈಟ್ ಶೋಲ್ಡ್ರಲ್ಲಿ ತೊಗೊಂಡ್ರಿ ಅಂತ ಹೇಳಿದ್ರೆ ನಿಮಗೆ ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಬಂದು ಪ್ರಾಬಬಲಿ 1:3 to 4 ಬರುವಂಥ ಒಂದು ಚಾನ್ಸಸ್ ಸಹ ಇರುತ್ತೆ. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಓಕೆ, ಈ ರೀತಿಯ ಒಂದು ಅನಾಲಿಸಿಸ್ ಮಾಡಿ, ಈ ರೀತಿಯ ಒಂದು ಟ್ರೆಂಡ್ನ ಫಾಲೋ ಮಾಡಿ ಸ್ನೇಹಿತರೆ. ಓಕೆ, ಇದನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೆ, ಎಸ್ಪೆಷಲಿ ನಾನು ಹೇಳ್ತಾ ಇದ್ದೀನಲ್ಲ, ನೀವು 15 ಮಿನಿಟ್ಸು 1 hour 2 hours ಅಥವಾ ನೀವೇನೋ ಕರೆನ್ಸಿ ಎಲ್ಲ ಟ್ರೇಡಿಂಗ್ ಮಾಡ್ತೀರಾ ಅಥವಾ ನೀವು ಕಮಾಡಿಟೀಸನ್ನ ಮಾಡಿದ್ರೆ ಅಂತ ಹೇಳಿದ್ರೆ, ಸೊ 15 minutes 30 minutes 1 hour 2 hours ಅದರ ಜೊತೆಗೆ ಸ್ವಿಂಗ್ ಟ್ರೇಡಿಂಗ್ ಪೊಸಿಷನ್ ಟ್ರೇಡಿಂಗ್ ಮಾಡಿದ್ರೆ ಈ ಒಂದು ಏನು ಹೇಳ್ತಾರೆ ನಮ್ಮ ಹೆಡ್ ಆ್ಯಂಡ್ ಶೋಲ್ಡರ್ ಫಾರ್ಮೇಷನ್ ಪರ್ಫೆಕ್ಟಾಗಿ ಹೆಲ್ಪ್ ಆಗುತ್ತೆ. ಸೊ ಫಾಲೋ ಮಾಡಿ. ಬಟ್ ಅದರ ಜೊತೆಗೆ ಪೇಷನ್ಸ್ ತುಂಬ ಇರಬೇಕು. ನೀವು ಸ್ವಿಂಗ್ ಟ್ರೇಡಿಂಗ್ ಮಾಡಿದ್ರೆ ಹೆಡ್ಜಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಸಹ ಯೂಸ್ ಮಾಡಿಕೊಂಡು ನಿಮ್ಮ ಒಂದು ಏನು ಶಾರ್ಟ್ ಮಾಡಿರ್ತಾರೆ ಅಥವಾ ಲಾಂಗ್ ಹೋಗಿರ್ತಾರೆ ಅದ್ರ ಜೊತೆಗೆ ಒಂದು ಪ್ರೊಟೆಕ್ಷನ್ ಇಟ್ಕೊಂಡ್ರೆ, ಆಪ್ಷನ್ ಯೂಸ್ ಮಾಡ್ಕೊಂಡು ಪ್ರೊಟೆಕ್ಷನ್ ಇಟ್ಕೊಂಡ್ರೆ ನೆಕ್ಸ್ಟ್ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಪಾಸಿಟಿವ್ ಕಡೆ ಹೋಗುವಂಥ ಒಂದು ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಓಕೆ, ಇದು ಇವತ್ತಿನ ವೀಡಿಯೋ ಸ್ನೇಹಿತರೆ. ಹೆಲ್ಪ್ ಆಗಿದೆ ಅಂತ ಅನ್ಕೊತೀನಿ. ಹೆಲ್ಪ್ ಆಗಿರೋ ಲೈಕ್ ಮಾಡಿ, ಪಾಸಿಟಿವ್ ಕಮೆಂಟ್ಸ್ ಕೊಡಿ. ಆದಷ್ಟು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ವೀಡಿಯೋ ಸ್ವಲ್ಪ ಲೆಂತಿ ಆಗಿರ್ಬೋದು, ಒಂದು 2-3 ನಿಮಿಷ ಎಕ್ಸ್ಟ್ರಾ ಆಗಿರ್ಬೋದು ನಮ್ಮ ರೆಗ್ಯುಲರ್ ಟೈಮ್ಗಿಂತ. ಸೊ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡು, ಹೆಲ್ಪ್ ಆಗಿದ್ದರೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ದಯವಿಟ್ಟು ಶೇರ್ ಮಾಡಿದ್ರೆ ಇದು ಸುಮಾರು ಜನಕ್ಕೆ, ಎಸ್ಪೆಷಲಿ ಕನ್ನಡದ ಜನತೆಗೆ ಈ ರೀತಿಯ ಒಂದು ನಾಲೆಜ್ ಸಿಗಲಿ ಅನ್ನೋ ಒಂದು ಇಂಟೆನ್ಷನಿಂದ ಈ ಚಾನಲ್ ಮಾಡಿದ್ದೀನಿ. ಸೊ ಅಪ್ಸ್ಟಾಕ್ ಝೆರೋದ ಮುಖಾಂತರ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಇರುವಂಥ ಲಿಂಕ್ ಮುಖಾಂತರ ಅಕೌಂಟ್ ಓಪನ್ ಮಾಡಿದ್ರೆ ಕ್ಯಾಶ್ ಆ್ಯಂಡ್ ಫಸ್ಟ್ ಅನ್ನೋ ಟೆಲಿಗ್ರಾಮ್ ಚಾನಲ್ಗೆ, ನನ್ನ ಪ್ರೈವೇಟ್ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ನನ್ನ ಜೊತೆ ಕಲಿಬೋದು ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಏನಾದರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಈ ವಿಡಿಯೋದ ಕೆಳಗಡೆ ಕಮೆಂಟ್ಸಲ್ಲಿ ಹಾಕಿ, ಬೇರೆಯವರು ಸಹ ಕಮೆಂಟ್ಸ್ ನೋಡ್ಬೋದು. ಸೊ ಅದರ ಜೊತೆಗೆ ಅಡಿಷನಲ್ ಸರ್ವಿಸಸ್ ಬೇಕಾದ್ರೆ ನಾನು ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ ಮುಖಾಂತರ ಮಾತ್ರ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು.